ಕೇವಲ ಬೈಗುಳ ಅಷ್ಟೇ ಅಪರಾಧವಲ್ಲ, ಜಾತಿ ನಿಂದನೆ ಸಾಬೀತಾಗಬೇಕು. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಸುಪ್ರೀಂ ಚರ್ಚಿತ ತೀರ್ಪನ್ನು ನೀಡಿದೆ. ಜಾತಿಯನ್ನ ಕೀಳಾಗಿ ಕಾಣುವ ಉದ್ದೇಶದಿಂದ ಮಾತನಾಡಿರಬೇಕು. ಜಾತಿ ನಿಂದನೆ ಮಾಡಿರುವುದು ಸಾಬೀತಾಗೋದೇ ಮುಖ್ಯ ಅಂತ. ಇದು ಅತ್ಯಂತ ಐತಿಹಾಸಿಕ ವರ್ಡಿಕ್ಟ್ ಅಂತ ಕರೆಸಿಕೊಳ್ಳುತ್ತೆ. ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯ ಅಡಿ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಸುಪ್ರೀಂ ಚರ್ಚಿತ ತೀರ್ಪನ್ನ ವ್ಯಕ್ತಪಡಿಸಿದೆ. ಜಾತಿಯನ್ನ ಕೀಳಾಗಿ ಕಾಣುವ ಉದ್ದೇಶದಿಂದ ಮಾತನಾಡಿರಬೇಕು. ಕೇವಲ ನಿಂದನೆ, ಅವಹೇಳನ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪರಿಗಣಿಸಿತವಲ್ಲ. ವೈಯಕ್ತಿಕ ದ್ವೇಷ, ಜಗಳದ ವೇಳೆ ಬಳಸುವ ಭಾಷೆ ಜಾತಿ ನಿಂದನೆ ವ್ಯಾಪ್ತಿಗೆ ಬರೋದಿಲ್ಲ. ಜಾತಿ ನಿಂದನೆ ವ್ಯಾಪ್ತಿಗೆ ಬರಲು ಸಾರ್ವಜನಿಕವಾಗಿ ನಿಂದಿಸಿರಬೇಕು. ಆರೋಪಗಳು ಅಸ್ಪಷ್ಟವಾಗಿ ಸಾಮಾನ್ಯವಾಗಿದ್ದರೆ ಕೋರ್ಟುಗಳು ಕೇಸ್ ರದ್ದು ಮಾಡಬಹುದು. ಕೇಸು ದಾಖಲಿಸುವ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಹಾಗೂ ಚರ್ಚಿತ ತೀರ್ಪೊಂದು ಪ್ರಕಟಗೊಂಡಿದೆ. ಬೈಗುಳ ಅಷ್ಟೇ ಅಪರಾಧವಲ್ಲ, ಜಾತಿ ನಿಂದನೆ ಸಾಬೀತಾಗಬೇಕು. ನೋಡಿ, ಐತಿಹಾಸಿಕವಾಗಿ ಚರ್ಚೆಗೆ ಕಾರಣ ಆಗಬಹುದಾದ ವರ್ಡಿಕ್ಟ್ ಇದು. ದಮನಿತ ಸಮುದಾಯ, ಆ ಸಮುದಾಯದ ರಕ್ಷಣೆಗಾಗಿ ಆರಂಭಿಕ ಕಾಲಘಟ್ಟಗಳಿಂದಲೂ ಕೂಡ ಈ ತರಹದ್ದೊಂದು ಕಾಯ್ದೆ ಇದೆ. ಒಂದು ಸಮುದಾಯದ ವಿರುದ್ಧ ಪ್ರತ್ಯೇಕವಾದ ಉದ್ದೇಶಿತ ಬೈಗುಳವನ್ನು ಬೈಯುವುದು ಕೂಡ ಜಾತಿ ನಿಂದನೆ ಆಗ್ತಿತ್ತು. ಅವನ ಜಾತಿಯನ್ನ ಭಾವನಾತ್ಮಕವಾಗಿ ಕಡೆಗಣಿಸುವ ರೀತಿಯ ಸಂಭಾಷಣೆಯೂ ಕೂಡ ಅಟ್ರಾಸಿಟಿಯಲ್ಲಿ ಒಳಪಡ್ತಾ ಇತ್ತು. ಕೆಲವೊಂದು ಕಡೆ ದುರುಪಯೋಗವೂ ಕೂಡ ಆಗ್ತಾ ಇತ್ತು, ಅದೇನು ಸುಳ್ಳಲ್ಲ. ಈ ತರಹದ್ದೊಂದು ರಕ್ಷಣೆಯ ದೃಷ್ಟಿಯ ಈ ಕಾಯ್ದೆಯನ್ನ ಮಿಸ್ಯೂಸ್ ಮಾಡಿಕೊಂಡವರು ಕೂಡ ಇದ್ರು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಸದುಪಯೋಗವೂ ಕೂಡ ಇತ್ತು ಆ ಒಂದು ಸಮುದಾಯಕ್ಕೆ. ಈಗ ಈ ತರಹದ್ದೊಂದು ವರ್ಡಿಕ್ಟು, ಬೈಗುಳ ಅಷ್ಟೇ ಅಪರಾಧವಲ್ಲ, ಬೈಯೋದಿದೆಯಲ್ಲ, ಅಸಭ್ಯವಾಗಿ ಬೈಯೋದು, ಆ ಬೈಗುಳದ ಹಿಂದಿನ ಉದ್ದೇಶ ಏನಿತ್ತು? ಒಬ್ಬ ಮನುಷ್ಯ ನಾಲಿಗೆಯಿಂದ ಉಚ್ಚಾರ ಮಾಡಿ ಹೊರಡಿಸಲ್ಪಟ್ಟಂತಹ ಬೈಗುಳಗಳು, ಆತನ ಇಂಟೆನ್ಷನ್ ಏನಿತ್ತು, ಆತನ ಮನಸ್ಸಿನ ಉದ್ದೇಶ ಏನಿತ್ತು? ಆತನ ಜಾತಿಯನ್ನ ಗುರಿಯಾಗಿಸಿಕೊಂಡೇ ಆತ ಬೈದದ್ದ, ಅಥವಾ ಆತನ ಬೈಗುಳದ ಉದ್ದೇಶ ಕೇವಲ ಆತ ಮಾತ್ರ ಆಗಿದ್ನ, ಅಥವಾ ಆತನ ಜಾತಿ ಆಗಿರಲಿಲ್ವಾ? ಇವೆಲ್ಲವೂ ಕೂಡ ಪರಿಗಣನೆಗೆ ಒಳಪಡುತ್ತೆ ಅಂತ. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯ ಬಗ್ಗೆ ಸುಪ್ರೀಂ ಚರ್ಚಿತ ತೀರ್ಪು, ಜಾತಿಯನ್ನ ಕೀಳಾಗಿ ಕಾಣುವ ಉದ್ದೇಶದಿಂದ ಮಾತನಾಡಿರಬೇಕು. ಜಾತಿ ನಿಂದನೆ ಮಾಡಿರುವುದು ಸಾಬೀತಾಗುವುದು ಮುಖ್ಯ. ಕೇವಲ ನಿಂದನೆ, ಅವಹೇಳನ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿ ಪರಿಗಣಿಸಲ್ಲ. ವೈಯಕ್ತಿಕ ದ್ವೇಷ, ಜಗಳದ ವೇಳೆ ಬಳಸುವ ಭಾಷೆ ಜಾತಿ ನಿಂದನೆ ವ್ಯಾಪ್ತಿಗೆ ಬರೋದಿಲ್ಲ. ಈಗ ಉದಾಹರಣೆಗೆ, ಆ ಸಮುದಾಯಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಜೊತೆ ಒಂದು 10,000 ರೂಪಾಯಿ ನೀವು ಸಾಲ ತಗೊಂಡಿರ್ತೀರಿ, ಅಥವಾ ಆತನಿಗೆ ನೀವು ಸಾಲ ಕೊಟ್ಟಿರ್ತೀರಿ ಅನ್ಕೊಳ್ಳಿ. ಏನೋ ಒಂದು ದುಡ್ಡಿನ ವ್ಯವಹಾರ. ಆ ದುಡ್ಡಿನ ವ್ಯವಹಾರದಲ್ಲಿ ಒಂದಷ್ಟು ಏರಿಳಿತಗಳು ಬಂದಾಗ ನೀವು ಆತನ ಮೇಲೆ ಮುಗಿಬೀಳ್ತೀರಿ, ಅಥವಾ ಆತ ನಿಮ್ಮ ಮೇಲೆ ಮುಗಿಬೀಳುವ ಆ ಸಂದರ್ಭದಲ್ಲಿ ವ್ಯಕ್ತವಾಗುವ ಬೈಗುಳಗಳು ಕೇವಲ ಆ ಕಾಳಗಕ್ಕೆ ಸಂಬಂಧಪಟ್ಟ ಮಾತ್ರ ಬೈಗುಳ ಆಗಿರುತ್ತೆ. ನೀವು ಆತನನ್ನು ಗುರಿಯಾಗಿಸ್ಕೊಂಡಿರ್ತೀರಿ, ಕಾರಣ ಆತನ ಮೇಲೆ ನಿಮಗೆ ಕೋಪ ಇರುತ್ತೆ, ದುಡ್ಡು ಕೊಟ್ಟಿರಲ್ಲ, ಅಥವಾ ಬೇರೆ ಬೇರೆ ವ್ಯವಹಾರ. ಹಾಗಾಗಿ ಅದು ಜಾತಿ ನಿಂದನೆ, ಅಟ್ರಾಸಿಟಿಗೆ ಒಳಪಡುವುದಿಲ್ಲ ಅನ್ನೋದು ಕೋರ್ಟ್ನ ಉದ್ದೇಶ, ಕೋರ್ಟ್ನ ತಾತ್ಪರ್ಯ. ಜಾತಿ ನಿಂದನೆ ವ್ಯಾಪ್ತಿಗೆ ಬರಲು ಸಾರ್ವಜನಿಕವಾಗಿ ನಿಂದಿಸಿರಬೇಕು. ಉದಾಹರಣೆಗೆ, ಒಂದು ಸಾರ್ವಜನಿಕ ಸಭೆಯಾಗಿರಲಿ ಅಥವಾ ಒಂದಷ್ಟು ಸಾರ್ವಜನಿಕ ವೇದಿಕೆಗಳಲ್ಲೇನಾದರೂ ಈ ತರಹದ ಬೈಗುಳಗಳು ವ್ಯಕ್ತವಾದರೆ ಅದು ಕೆಲವೊಮ್ಮೆ ವ್ಯಾಪ್ತಿಗೆ ಬರುವ ಸಾಧ್ಯತೆಗಳಿದ್ದಾವೆ. ಆರೋಪಗಳು ಅಸ್ಪಷ್ಟವಾಗಿ ಸಾಮಾನ್ಯವಾಗಿದ್ದರೆ ಕೋರ್ಟ್ಗಳು ಕೇಸನ್ನು ರದ್ದು ಮಾಡಬಹುದು. ಇನ್ನೊಂದು ಕಂಪ್ಲೇಂಟ್ ಬಂತು ಅನ್ಕೊಳ್ಳಿ, ಹಿಂಗೆ ನನಗೆ ಬೈದ, ಅದು ಅಟ್ರಾಸಿಟಿ, ನನ್ನ ಜಾತಿ ನಿಂದನೆ ಮಾಡ್ದ ಅಂತ ಹೇಳಿ. ಏಕಾಏಕಿ ಯಾರೋ ಒಬ್ಬರು ದೂರುದಾರರು ನನಗೆ ಅಟ್ರಾಸಿಟಿ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ಅದು ದೂರು ದಾಖಲಾಗೋದಿಲ್ಲ. ಅದನ್ನು ಕೂಲಂಕುಷವಾಗಿ ಪರಿಗಣನೆಗೆ ತೆಗೆದುಕೊಂಡು ಅದನ್ನು ತನಿಖೆ ಮಾಡಬೇಕು. ಹೀಗಾಗಿದೆಯಾ, ಇದಕ್ಕೇನಾದರೂ ದಾಖಲೆಗಳಿದ್ದಾವೆ? ಏನೂ ಇಲ್ಲದೆ ಅಟ್ರಾಸಿಟಿ ಅನ್ನುವುದಾದರೆ ಅದು ಕೂಡ ವ್ಯಾಪ್ತಿಗೆ ಬರೋದಿಲ್ಲ. ಕೇಸು ದಾಖಲಿಸುವ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಹಾಗೂ ಚರ್ಚಿತ ತೀರ್ಪೊಂದು ಈಗ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.